ನೀವು ನಂಬುತ್ತೀರಾ? ಭಾರತದಲ್ಲಿ ಒಮ್ಮೆ ಒಂದು ದೇವಸ್ಥಾನ ಇತ್ತು. ಅದರ ಮುಖ್ಯ ಮೂರ್ತಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಿತ್ತು ಎಂದು. ಆ ದೇವಸ್ಥಾನದ ಶಿಖರದ ಮೇಲೆ ಅಳವಡಿಸಲಾಗಿದ್ದ 52 ಟನ್ ತೂಕದ ಭಾರೀ ಚುಂಬಕ ಸಮುದ್ರದ ಮೂಲಕ ಸಾಗುತ್ತಿದ್ದ ಹಡಗುಗಳನ್ನು ತನ್ನತ್ತ ಆಕರ್ಷಿಸಿ ಅವುಗಳನ್ನು ನಾಶ ಮಾಡುತ್ತಿತ್ತಂತೆ. ಇದು ಕೇವಲ ಕಥೆಯಲ್ಲ, ಇದು ಒಡಿಶಾದ ಕೋಣಾರ್ಕ ಸೂರ್ಯ ದೇವಸ್ಥಾನದ ಸತ್ಯಕಥೆ. 13ನೇ ಶತಮಾನದಲ್ಲಿ ರಾಜ ನರಸಿಂಹದೇವನಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯ ಕಲ್ಲಿನ ಮೇಲೆ ಕೆತ್ತಿದ ಒಂದು ಭವ್ಯ ರಥದ ರೂಪವಾಗಿದೆ. ಇದರ 24 ಚಕ್ರಗಳು ಇಂದಿಗೂ ಸಮಯವನ್ನು ತಿಳಿಸುವ ಅತ್ಯಂತ ನಿಖರವಾದ ಸೂರ್ಯಘಡಿಗಳಾಗಿವೆ ಮತ್ತು 7 ಕಲ್ಲಿನ ಕುದುರೆಗಳು ಈ ರಥವನ್ನು ಆಕಾಶದತ್ತ ಎಳೆಯಲು ಸಿದ್ಧವಾಗಿರುವಂತೆ ನಿಂತಿವೆ. ಆದರೆ ಈ ವೈಭವದ ಹಿಂದೆ ನಿಮ್ಮ ರೋಮಾಂಚನ ಉಂಟುಮಾಡುವ ಒಂದು ಕಥೆ ಅಡಗಿದೆ. 1200 ಶಿಲ್ಪಿಗಳು 12 ವರ್ಷಗಳ ಕಾಲ ಶ್ರಮಿಸುತ್ತಿದ್ದರು. ಆದರೂ ಶಿಖರವನ್ನು ಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ರಾಜನು ಆದೇಶಿಸಿದನು, ನಾಳೆ ಬೆಳಗಿನೊಳಗ ಕೆಲಸ ಪೂರ್ಣವಾಗದಿದ್ದರೆ ಎಲ್ಲಾ ಶಿಲ್ಪಿಗಳ ತಲೆಗಳನ್ನು ಕಡಿದು ಹಾಕಲಾಗುವುದು. ಅಷ್ಟರಲ್ಲಿ 12 ವರ್ಷದ ಬಾಲಕ ಧರ್ಮಪದ ಅಲ್ಲಿಗೆ ಬಂದನು. ಅನುಭವಿಗಳಿಗೂ ಆದಿದ ಕಾರ್ಯವನ್ನು ಆ ಬಾಲಕ ಸಾಧಿಸಿದನು. ಅವನು ಶಿಖರವನ್ನು ಸ್ಥಾಪಿಸಿದನು. ಆದರೆ ಸಂತೋಷದ ಬದಲು ಭಯ ಆವರಿಸಿತು. ತನ್ನ ತಂದೆಯು ಮತ್ತು ಶಿಲ್ಪಿಗಳ ಪ್ರಾಣಗಳನ್ನು ಉಳಿಸಲು ಆ 12 ವರ್ಷದ ಬಾಲಕ ಶಿಖರದಿಂದ ಚಂದ್ರಭಾಗಾ ನದಿಗೆ ಜಿಗಿದನು. ಒಂದು ಪುಟ್ಟ ತ್ಯಾಗ ದೇವಾಲಯವನ್ನು ಉಳಿಸಿತು, ಆದರೆ ಅದರ ಗೋಡೆಗಳಲ್ಲಿ ಶಾಶ್ವತ ನೋವನ್ನು ಬಿಟ್ಟುಹೋಯಿತು. ಆದರೆ ಈ ದಿವ್ಯ ದೇವಾಲಯದ ಪ್ರಕಾಶ ಲೋಕಕ್ಕೆ ಸಹಿಸದಂತಾಯಿತು. 16ನೇ ಶತಮಾನದಲ್ಲಿ ಆಕ್ರಮಣಕಾರ ಕಾಲಾಪಹಾರ್ ಮೂರ್ತಿಗಳನ್ನು ಭಂಗಗೊಳಿಸಿ ಪಾವಿತ್ರ್ಯವನ್ನು ನಾಶ ಮಾಡಲು ಯತ್ನಿಸಿದನು. ನಾವಿಕರು ಭಾರೀ ಚುಂಬಕ ಕಲ್ಲನ್ನು ತೆಗೆದುಹಾಕಿದರು. ಸಮತೋಲನ ಹಾಳಾಯಿತು. ದೇವಾಲಯ ಕುಸಿಯಲು ಆರಂಭಿಸಿತು. ಇಂದು ನೀವು ನೋಡುವುದು ಈ ಮಹಾದೇವಾಲಯದ ಅತಿ ಚಿಕ್ಕ ಭಾಗ ಮಾತ್ರ. ಆದರೂ ಸೂರ್ಯನ ಕಿರಣಗಳು ಈ ಚಕ್ರಗಳ ಮೇಲೆ ಬೀಳುವಾಗ ನಿಮಿಷಗಳವರೆಗೆ ನಿಖರ ಸಮಯವನ್ನು ತಿಳಿಸುತ್ತವೆ. ನಮ್ಮ ಪೂರ್ವಜರ ವಿಜ್ಞಾನ ಅಷ್ಟು ಅದ್ಭುತವಾಗಿತ್ತು, ಇಂದಿನ ಇಂಜಿನಿಯರ್ಗಳಿಗೂ ಬೆವರು ತರಿಸುತ್ತದೆ. ಇಂದಿಗೂ ಸಾವಿರಾರು ಭಕ್ತರು ಈ ನಂಬಿಕೆಯಿಂದ ಇಲ್ಲಿಗೆ ಬರುತ್ತಾರೆ, ಉಗಮಿಸುವ ಸೂರ್ಯನ ಮೊದಲ ಕಿರಣ ತಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡುತ್ತದೆ ಎಂದು. ಇಂತಹ ಅಚ್ಚರಿ ಕಥೆಗಳು ಇನ್ನಷ್ಟು ಜನರಿಗೆ ತಲುಪಲು ಶೇರ್ ಮಾಡಿ, ಭಾರತದ ಮಹಿಮೆಗಳನ್ನು ತಿಳಿಯಲು ಫಾಲೋ ಮಾಡಿ ಮತ್ತು ಕಮೆಂಟ್ನಲ್ಲಿ ಸೂರ್ಯದೇವನಿಗೆ ಜಯ ಎಂದು ಬರೆಯಿರಿ.